ಶಾಸಕರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಚಿಕ್ಕಮಗಳೂರು ನಗರದ ಅರವಿಂದ ನಗರ 26, 27ನೇ ವಾರ್ಡ್ಗೆ ಭೇಟಿ ನೀಡಿ ಕುಂದುಕೊರತೆಯನ್ನು ಆಲಿಸಿದರು. ಚರಂಡಿದೆ ಸಮಸ್ಯೆ ಇಲ್ಲ, ಇದಕ್ಕೆಲ್ಲ ಕಾರಣ ಇವತ್ತು ನೀವಿದ್ದೀರಿ, ಹಿಂದೆ ಇನ್ನೊಬ್ಬರಿದ್ದಾರೆ. ನೀವುಗಳು ಚೆಕ್ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಬಂದು ಚೆಕ್ ಮಾಡಿ ವಾಟನ ಚೆಕ್ ಮಾಡಿ ಚೆಕ್ ಮೆಜರ್ಮೆಂಟ್ ಮಾಡಿದ್ರೆ ಅವಾಗ ಈ ಸಮಸ್ಯೆ ಬರಲ್ಲ. ಆಫೀಸಲ್ಲಿ ಕುತ್ಕೊಂಡು ಚೆಕ್ ಮೆಜರ್ಮೆಂಟ್ ಸೈನ್ ಆಗ್ತಾರೆ, ಆಫೀಸಲ್ಲಿ ಕುತ್ಕೊಂಡು ಚೆಕ್ ಮೆಜರ್ಮೆಂಟ್ ಸೈನ್ ಆಗ್ತಾರೆ. ಇನ್ನು ಮುಂದೆ ಯಾವುದೇ ವರ್ಕಿಗೆ ಇಂಜಿನಿಯರ್ ಚೆಕ್ ಮೆಜರ್ಮೆಂಟ್ ಹಾಕ್ಬೇಕಾದ್ರೆ ಸ್ಪಾಟಿಗೆ ಬಂದು ನೋಡೇ ಚೆಕ್ ಮೆಜರ್ಮೆಂಟ್ ಸೈನ್ ಹಾಕ್ಬೇಕು. ಇಲ್ಲದೆ ಇದ್ರೆ ಯಾರು ಎ.ಡಬಲ್ ಇದ್ದಾರೆ ಚೆಕ್ ಮೆಜರ್ಮೆಂಟ್ ಸೈನ್ ಹಾಕೋರು ಅವರೇ ಹೊಣೆ ಹಾಕ್ತಾರೆ. ಚರಂಡಿ ಮಾಡಿದ್ಮೇಲೆ ಬೇಕಾದ್ರೆ ನೀವು ಬೇಕಾದ್ರೆ ಆಮೇಲೆ ಹಿಂಗೆ ಮಾಡ್ಕೊಳ್ಳಿ, ನಿಮಗೆ ಬೇಡ ಅನ್ನಲ್ಲ. ಪಾಪ ನೀವು ಬಡವರು, ಮತ್ತೆ ಆಮೇಲೆ ನೀವು ಬಡವರು ಅಲ್ಲಮ್ಮ, ನಿಮ್ ಬಡವರು ನಿಮಗೆ ಅನ್ಯಾಯ ಮಾಡ್ಬೇಕು ಅಂತಲ್ಲ. ಈಗ ನಿಮಗೆ ತೊಂದರೆ ಇರೋದು ಚರಂಡಿ ತೆಗಿಬೇಕಾದ್ರೆ ನೀವು ತಿಕ್ಕೊಡ್ಬೇಕು. ಚರಂಡಿ ತೆಗೆದ್ಮೇಲೆ ಮತ್ತೆ ನೀವು ಮಾಡ್ಕೊಬೋದು, ನಿಮಗೇನು ತೊಂದರೆ ಮಾಡಲ್ಲ. ಚರಂಡಿ ಮೇಲೆ ಮೇಡಮ್ಮ ಚರಂಡಿ ಮೇಲೆ ಸ್ಲ್ಯಾಬ್ ಮಾಡ್ಕೊಡ್ತೀವಿ. ಆದ್ರೆ ಈಗ ಏನೋ ನೀವು ಇದು ಮಾಡ್ಕೊಂಡಿದ್ರಲ್ಲ, ಇದನ್ನ ನಾವು ಮಾಡ್ಕೊಡಕ್ಕಲ್ಲ, ಇದು ನೀವೇ ಮಾಡ್ಕೊಬೇಕು. ಕೆಲಸ ಅಂದ್ರೆ ನಾವೇನೋ ಹಳೇದಿತ್ತು ಚೆನ್ನಾಗಾಗ್ಲಿ ಅಂತ ಮಾಡಿಸಿದ್ವು. ಕಾಂಟ್ರಾಕ್ಟರ್ ಮಾಡ್ದ ಕೆಲಸ ಕೊಡಿಸ್ತಾ ಕೆಲಸನೇ ಕರೆಕ್ಟಾಗಿ ಯಾವ ಕೆಲಸ ಯುಜಿಡಿದು 4 ಸಲ ಬ್ಲಾಕ್ ಆಗ್ತದೆ. ಎಲ್ರೇ ಇದು ಯಾರು ಮಾಡೋದು? ಅವ್ನು ಯಾರು ಕಾಂಟ್ರಾಕ್ಟ್ರು, ನೀವು ಮಾತಾಡಿ ಇನ್ನು 10 ದಿವಸದೊಳಗಡೆ ಈಗ ಹೆಂಗೆ ಮುಂಚೆ ಯುಜಿಡಿ ಫ್ಲೋ ಆಗ್ತಿತ್ತು ಆ ತರ ಫ್ಲೋ ಆಗಿ ಮಾಡ್ಕೊಡ್ಬೇಕು. 10 ದಿವಸದೊಳಗಡೆ ಮಾಡಿದ್ರೆ ಬಳಿಕ ನಗರದ ಶ್ರೀ ಲೇಖಾ ಚಿತ್ರಮಂದಿರದ ಸಮೀಪ ಶ್ರೀ ಸೋಮೇಶ್ವರ ದೇವಾಲಯ ಮತ್ತು ಸಮುದಾಯ ಭವನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಚಿಕ್ಕಮಗಳೂರು ನಗರದ ಅರವಿಂದ ನಗರ 26, 27ನೇ ವಾರ್ಡ್ಗೆ ಭೇಟಿ ನೀಡಿ ಕುಂದುಕೊರತೆಯನ್ನು ಆಲಿಸಿ ಜನಸಂಪರ್ಕ ಸಭೆ ನಡೆಸಿದರು. ಸ್ಥಳೀಯರು ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಯುಜಿಡಿ ಸಮಸ್ಯೆ, ಇನ್ನೂ ಮುಂತಾದ ಸಮಸ್ಯೆಗಳಿದ್ದು ಬಗೆಹರಿಸಿಕೊಡುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಮುಂದುವರಿದ ಕಾಲದಲ್ಲಿ ನಗರೋತ್ತರದಲ್ಲಿ 10 ಲಕ್ಷ ಗ್ರಾಂಟ್ ಹಾಕ್ಸಿದ್ರು. ಮೇಲ್ಚಾವಡಿ ಮತ್ತೆ ರೋಡ್ ಬಗ್ಗೆ ಕಳೆದ 1 ವರ್ಷ ಆಗಿದೆ, 1 ವರ್ಷ ಆಗಿದೆ, ಅದು ಇನ್ನೂ ಆಗಿಲ್ಲ. ಅದನ್ನು ಮಾಡಿಕೊಡಿ. ಈ 4 ಕೋಟಿ ಚಿಲ್ಲರೆ ಇದೆ, ಇವತ್ತಿನಿಂದ ಬೇಗ ಮಾಡಿಸ್ಬೋದು. ಅಭಿವೃದ್ಧಿ ಇರೋದು ಸಮರ್ಪಿಸಬೇಕೆ ಆಗಬೇಕಂತ ಕೆಳಗಡೆ ಕೇಳೋದು. ಬಳಿಕ ಮಾತನಾಡಿದ ಶಾಸಕರು, ಆದಷ್ಟು ಬೇಗ ನಿಮ್ಮ ವಾರ್ಡಿನ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಸೋಮೇಶ್ವರ ದೇವಸ್ಥಾನಕ್ಕೆ ಇಲ್ಲ ಎಲ್ಲ ನಾಗರಿಕರು ಗೋಪುರಕ್ಕೆ ನೀವು ಹಣ ಹಾಕೋಬೇಕು ಅಂತ ಹೇಳಿದಕ್ಕೆ ಈಗಾಗಲೇ 20 ಲಕ್ಷ ಹಣವನ್ನು ಮಂಜೂರು ಮಾಡಿ ಇವತ್ತು ಎಲ್ಲರೂ ಸೇರಿ ಅದನ್ನು ಪೂಜೆ ಮಾಡಿ ಬಂದಿದ್ದೇವೆ ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದು ಅದರಲ್ಲಿ 30 ಲಕ್ಷದ ಹಣ ಇದೆ. ಆದರೆ ಯಾರೋ ಉದ್ಯೋಗ ಆಗ್ತಾ
ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಮಾತನಾಡಿ, ನಗರದಲ್ಲಿ ಯುಜಿಡಿ ಮತ್ತು ಅಮೃತ ಯೋಜನೆಗಳನ್ನು ಸಮರ್ಪಕವಾಗಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರಸಭೆ ಸದಸ್ಯರಾದ ಬಿ ರಾಜಶೇಖರ್ ಮಾತನಾಡಿ, ಯುಜಿಡಿ, ಅಮೃತ ಯೋಜನೆ, ಎಂಐ ಚಾನೆಲ್ ಈ 3 ಸಮಸ್ಯೆಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿ ಎಂದು ಹೇಳಿದರು. ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಇದನ್ನ ಈ ಶಾಸಕರು ದುಡ್ಡು ಹಾಕಿ ಏನು ಸಣ್ಣ ಫಿನಿಶಿಂಗು, ವೈರಿಂಗು, ಪೇಂಟಿಂಗು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಫಿನಿಶ್ ಮಾಡಿ ಒಂದು ಉದ್ಘಾಟನೆಯನ್ನು ಮಾಡಿದ್ರೆ ಇದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಅನುಕೂಲ, ಅನುಕೂಲ ಆಗಿದೆ. ಯಾಕಂದ್ರೆ ನಮಗೆ ವಿಶಾಲವಾದ ಜಾಗ ಇದೆ. ಮತ್ತೆ ಬೇರೆ ಎಲ್ಲೋ ಹೋಗಿ ಬಾಡಿಗೆ ಕಟ್ಟಿ ಖರ್ಚು ಮಾಡೋದು, ಇನ್ನೊಂದು ಕ್ಲೀನ್ ಮಾಡಿ, ಇನ್ನೊಂದು ಕಮಿಟಿ ಮಾಡಿ, ಸರಿಯಾದ ಕಮಿಟಿ ಮಾಡಿ, ಅವ್ರಿಗೆ ಹ್ಯಾಂಡ್ ಓವರ್ ದೇವಸ್ಥಾನ ಕಮಿಟಿ ಮಾಡಿ, ದೇವಸ್ಥಾನಕ್ಕೆ ಮಾಡಿದ್ರೆ ಸ್ವಚ್ಛತೆಯನ್ನು ಕಾಪಾಡಬಹುದು. ನಗರಸಭೆ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಮಾತನಾಡಿ, ನಮ್ಮ ಅವಧಿಯ ಕಳೆದ 20 ತಿಂಗಳ ಆಡಳಿತದಲ್ಲಿ ಈ ವಾರ್ಡಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು. ಎಲ್ಲ ಕಾಮಗಾರಿಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ನೊಂದಿಷ್ಟು ಬರಚರಿ ಕಾಮಗಾರಿ ಆಗಬೇಕಾದ್ರೆ ಸತ್ಯದಲ್ಲಿ ಮುಂದಾದಲ್ಲಿ ಮಾಡ್ತೀವಿ ಅಂತೇಳಿ ಶಾಸಕರು ಹೇಳಿದ್ದಾರೆ. ಈಗ ನಮ್ಮ ವೀರಣ್ಣನವರ ಶ್ರೀಮಂತರು ಹೇಳಿದರು, ಹಳೆ ಪೈಪ್ಲೈನ್ ಹಾಕೊಟ್ಟಿದ್ದಾರೆ, ಹೊಸ ಹೇಳಿದ್ರೆ ನೀರು ಹೋಗ್ತದೆ, ಹಾಗಾಗಿ ಹೊಸ ಹಳೆ ಹಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜ್, ನಗರಸಭೆ ಉಪಾಧ್ಯಕ್ಷೆ ಅನು ಮಧುಕರ್, ಸದಸ್ಯ ಶಾದಾಬ್ ಆಲಂ ಖಾನ್, ಮುನೀರ್, ರೇಣುಕಾರಾಧ್ಯ ಹಾಗೂ ಸ್ಥಳೀಯ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು.